ನಮಸ್ತೆ. ಒಬ್ಬ ಹುಡುಗ ಧ್ವನಿ ಪ್ರತಿಧ್ವನಿ ಅಂತ ಗೊತ್ತಿರಲಾರಂಥ ಹುಡುಗ ಅವನ ಕಣಿವೆಯಲ್ಲಿ ನಿಂತಿದ್ದಾನೆ. ಕಣಿವೆಯಲ್ಲಿ ನಿಂತು ಜೋರ ಬರುತ್ತಾನೆ, ಯಾರಲ್ಲಿ ಅಂತ. ವಾಪಸ್ ಧ್ವನಿ ಯಾರಲ್ಲಿ ಅಂತ ಬರುತ್ತೆ. ಪುನಃ ನೀನು ಯಾರು ಅಂತ, ವಾಪಸ್ ಪುನಃ ನೀನು ಯಾರು ಅಂತ ಬರುತ್ತೆ. ಸುಮ್ಮನೆ ಇಲ್ಲಿಗೆ ಬರಲ್ಲೇನೋ ಅಂದ, ಅದು ವಾಪಸ್ ಸುಮ್ಮನೆ ಇಲ್ಲಿಗೆ ಬರಲ್ಲೇನೋ ಅಂತ ಬರುತ್ತೆ. ಹೌದಾ, ಸಿಟ್ಟು ಬರ್ತೀರಿ. ಒಮ್ಮಲ್ಲಿ ಕಿರಿಸ್ತಾನೆ, ಏನದು ಯಾರದು ಅಂತ. ಅಷ್ಟೊತ್ತಿಗೆ ಅವ್ರ ತಾಯಿ ಬರ್ತಾಳೆ. ಆಕೆ ಹೇಳ್ತಾಳೆ, ಅದು ಬೇರೆ ಯಾರೂ ಅಲ್ಲ, ನಿನ್ನದೇ ಧ್ವನಿ, ಅದು ವಾಪಸ್ ಬರ್ತಾ ಇದೆ. ಅದಕ್ಕೆ ಹೇಳು, ನೀನು ಒಳ್ಳೆಯವನು ಅಂತ ಜೋರಾಗಿ ಹೇಳು ಅಂದ್ಕೊಂಡು ವಾಪಸ್ ನೀನು ಒಳ್ಳೆಯವನು ಅಂತ ಬರುತ್ತೆ. ಅಂದರೆ ನಾನು ಏನನ್ನ ಹೇಳ್ತೀನೋ, ಸೃಷ್ಟಿಗೆ ಜಗತ್ತಿಗೆ ಏನನ್ನ ಕೊಡ್ತೀನೋ ಅದು ವಾಪಸ್ ನನಗೆ ಬರುತ್ತೆ. ನೀನು ಕೃತಜ್ಞತೆಯನ್ನು, ಉಪಕಾರವನ್ನು ಸ್ಮರಣೆ ಮಾಡಿದರೆ ಅದೇ ವಾಪಸ್ ಬರೋದು. ನೀನು ಪ್ರೀತಿಯನ್ನು ಕೊಟ್ಟರೆ ಪ್ರೀತಿ ಬರೋದು. ಬೇರೆಯವರಿಗೆ ಕರುಣೆಯನ್ನು ತೋರಿಸಿದ್ರೆ ವಾಪಸ್ ಕರುಣೆ ನಿನಗೂ ಸಿಗುತ್ತೆ. ಸೊ ನಿನಗೆ ಯಾವಾಗಾದರೂ ಉಪಕಾರ ಮಾಡಿದರೆ ಅದಕ್ಕೆ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥ ಕೆಲಸ ಆಗಬೇಕು. ಸೊ ಮನಸ್ಸಿನಲ್ಲಿಕ್ಕು ಏನು ಮೋಸ ಕಪಟತನ ಇರಲಾರ್ದೇ ಸ್ವಚ್ಛವಾಗಿರಬೇಕು. ಕನಿಷ್ಠ ದೇವರಿಗಾದರೂ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಯಾವಾಗೆಲ್ಲ ನಿನಗೆ ಒಳ್ಳೆಯದಾಗುತ್ತೋ ಅದನ್ನು ಸಲ್ಲಿಸ್ಬೇಕು. ನೀನೇನು ಯಾವುದೆಲ್ಲ ಕೆಲಸ ಮಾಡ್ತೀಯ ಆ ಕೆಲಸದಲ್ಲಿ ಪ್ರೀತಿನೂ ಬೇಕು. ಆ ಕೆಲಸದ ಬಗ್ಗೆ ಆಸಕ್ತಿ, ಪ್ರೀತಿ ಬೇಕು. ಎಷ್ಟರ ಮಟ್ಟಿಗೆ? ಸೊ ನಾನು ಆ ಕೆಲಸದ ಸಲುವಾಗಿ ನಾನು ವೆಹಿಕಲ್ ಯೂಸ್ ಮಾಡ್ತೀನಾ, ಮೋಟರ್ ಸೈಕಲ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಮೊಬೈಲ್ ಫೋನ್ಗಳಿರ್ಬೋದು. ಸೊ ಎಲ್ಲವನ್ನು ಪ್ರೀತಿಯಿಂದ ನೀನು ಕಾಣ್ತಿದ್ರೆ ಅದು ವಾಪಸ್ ನಿನಗೆ ಅದೇ ಥರದ ಸೇವೆಯನ್ನು ಕೊಡುತ್ತೆ. ಅಂದರೆ ಮ್ಯಾನ್, ಮಷೀನ್, ಮಟೀರಿಯಲ್ಸ್ ಅದನ್ನೂ ನೀನು ಪ್ರೀತಿ ಮಾಡಬೇಕು ಅಂತ ಹೇಳುತ್ತೆ. ಅದು ವಾಪಸ್ ನಿಮಗೆ ರೆಸ್ಪಾನ್ಸಿವ್ ಹಾಗೆ ಬರೋದು. ಅದಕ್ಕೆ ಹೇಳೋದು, ನಾನು ಯಾವಾಗಲೂ ಒಳ್ಳೆಯದನ್ನೇ ಪ್ರಕಟಿಸುತ್ತೇನೆ, ಆವಾಗ ಒಳ್ಳೆಯದು ನನಗೆ ವಾಪಸ್ ಬರುತ್ತೆ. ನಾನು ಪ್ರೀತಿಯನ್ನೇ ಪ್ರಕಟ ಮಾಡಿದರೆ ಪ್ರೀತಿ ವಾಪಸ್ ಬರುತ್ತೆ. ಶಾಂತಿ ಸಾಮರಸ್ಯವನ್ನು ನಾನು ಹರಡಿದರೆ ಶಾಂತಿ ಸಾಮರಸ್ಯ ನನಗೆ ವಾಪಸ್ ಬರುತ್ತೆ. ನಾನು ಯಾವಾಗಲೂ ದೈವತ್ವದ ಜೀವನವನ್ನೇ ನಡೆಸುತ್ತೇನೆ ಅಂದಾಗ ದೈವತ್ವದ ಜೀವನ ನನಗೆ ವಾಪಸ್ ಬರುತ್ತೆ. ನಾನು ದೈವತ್ವದ ಪ್ರಕಾಶವನ್ನು ಹರಡುತ್ತೇನೆ ಅಂದಾಗ ಅದೇ ಥರದ ಒಂದು ರೆಸ್ಪಾನ್ಸ್ ನನಗಿರುತ್ತೆ. ನನ್ನ ದೇಹ ದೈವತ್ವದಿಂದ ಪರಿಪೂರ್ಣವಾಗಿದೆ ಅಂತ ಹೇಳ್ತೀವಿ ನಾವು. ಸೊ ನಾನು ಮೇಲೆ ಎಲ್ಲ ಅದಕ್ಕೆ ಅಗೇನ್ ಪುನಃ ಹೇಳೋದು, ಪ್ರತಿಯೊಂದು ಆತ್ಮದಲ್ಲಿಯೂ ಸಹಿತ ದೈವತ್ವದ ಅಂಶ ಇದೆ. ಗ್ರ್ಯಾಟಿಟ್ಯೂಡ್. ಧ್ವನಿ ಜಗತ್ತಿಗೆ ನೀನು ಏನನ್ನು ಕೊಡ್ತೀಯೋ ಅದು ವಾಪಸ್ ಬರುತ್ತೆ. ನಾವು ಪ್ರೀತಿ, ಪ್ರೇಮ, ಕರುಣೆಯನ್ನು ಜಗತ್ತಿಗೆ ಕೊಡೋ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.